ಇವು ಗಣಿತಗಳನ್ನು ಮಾಡ್ರಿ ಭಾಳ ಸರಳ ಇರ್ತದೆ. ತಿಳ್ಕೊಂಡು ಅದನ್ನು ಹೆಂಗೆ ವಿಚಾರ ಮಾಡಬೇಕು, ಹೆಂಗೆ ಲೆಕ್ಕಗಳನ್ನು ಮಾಡಬೇಕು ಅನ್ನೋದು ತಿಳಿಸ್ತದೆ. ಇವೆಲ್ಲ ಶೇಕಡ ಲೆಕ್ಕಗಳು, ಇವೆಲ್ಲ ನೋವರೆಗೆ ಬೀಳತಕ್ಕಂಥ ಗಣಿತಗಳು, ಇವುಗಳನ್ನು ಹೆಂಗೆ ಅರ್ಥ ಮಾಡಿಕೊಂಡು ನೀವು ಲೆಕ್ಕ ಮಾಡ್ಬೇಕು ಅನ್ನೋದು ನಾನು ತಿಳಿಸ್ತೇನೆ. ಈಗ ನಾನು ದೂರ ಸರಿತನು ನೀವು ಮಾಡೋದಾಯಿತು ಅಂತಂದ್ರೆ ವಿಡಿಯೋ ಆನ್ ಮಾಡಿರಿ, ನೋಡ್ರಿ ಚಂದಂಗೆ. ಈಗ 4 ದಿನಗಳಿಗೆ 6 ಗಂಟೆಗಳು ಎಂದರೆ 4 ದಿನಗಳಿಗೆ 6 ಗಂಟೆಗಳು ಎಂದರೆ ಶೇಕಡ ಎಷ್ಟು? ಅದನ್ನ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ನೀವು. ಆ 4 ದಿನಗಳಿಗೆ 6 ಗಂಟೆಗಳು ಎಂದರೆ ಅಂದ್ರೆ ಇದು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ 4 ದಿನಗಳು ಅಂದರೆ ಏನು? 4 ದಿನಗಳಿಗೆ ಬರೋಬ್ಬರಿ ಎಷ್ಟು ಗಂಟೆ ಅದನ್ನ ಮೊದಲು ನೀವು ತಿಳ್ಕೊಬೇಕು. ಯಾಕೆ 4 ದಿನ ಅಂದರೆ 24 96 ಗಂಟೆ ಆಯ್ತು, ಗಂಟೆಗಳು ಅದು ನೋಡ್ರಿ. ಯಾಕಂದ್ರೆ 4 ದಿನಗಳು ಅಂದ್ರೆ ಒಂದು ದಿವಸಕ್ಕೆ ಗಂಟೆಗಳು ಎಷ್ಟು? 24 96 ಗಂಟೆಗಳದು. 6 ಗಂಟೆಗಳು ಎಂದರೆ 96 ಗಂಟೆಗಳಿಗೆ ಬರೋಬ್ಬರಿ 6 ಗಂಟೆಗಳು ಆದರೆ 100ಕ್ಕೆ ಬರೋಬ್ಬರಿ ಎಷ್ಟು? 100 ಶೇಕಡ ಅಂದ್ರೆ 100 ಗಂಟೆ ಆಯ್ತು. ಒಂದು ಶೇಕಡ ಬಂತು ಅಂದ್ರೆ 100 ತಿಳ್ಕೊಂಡೆ ಬಿಡ್ರಿ. 100 ಗುಂಡ್ಲೆ 6 96 ನೋಡಿ. 24 96 ಇದು ಸಾರಿ 4 4 2 8, ಅದಕ್ಕೆ 4 2 8, 4 4 16, 4 2 8, 4 4 16, 4 25, 6 1 6 4 ಬರೋಬ್ಬರಿ 25 4 ಬರೋಬ್ಬರಿ 4 6 24, 1 4 ಶೇಕಡ. ಆನ್ಸರ್ ಈಸ್ ಈಕ್ವಲ್ ಟು 6.14 ಶೇಕಡ. ಉತ್ತರ ಸಂಖ್ಯೆ ಯಾವ್ದು ನೋಡ್ರಿ? 6.14 ಎಲ್ಲದ ಉತ್ತರ ಸಂಖ್ಯೆ ಸಿ. ನೀವು ಅರ್ಥ ಮಾಡ್ಕೊಳ್ಳೋದು ಅದರಾಗೆ ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. 4 ದಿನಗಳಿಗೆ 6 ಗಂಟೆಗಳು ಅಂತ ನಾವು ಎಂದರೆ 4 ದಿನಗಳಿಗೆ 6 ಗಂಟೆಗಳು ಎಂದರೆ, ಅಥವಾ ದಿನಕ್ಕೆ 6 ಗಂಟೆಗಳು ಅಂದರೆ 4 ದಿನಕ್ಕೆ 6 ಗಂಟೆಗಳು ಎಂದರೆ ಶೇಕಡ ಎಷ್ಟು? 4 ದಿನಗಳಿಗೆ ಬರೋಬ್ಬರಿ 96 ಗಂಟೆಗಳು. 96 ಗಂಟೆಗಳಿಗೆ ಬರೋಬ್ಬರಿ 6 ಗಂಟೆಗಳು ಆದರೆ 100ಕ್ಕೆ ಬರೋಬ್ಬರಿ ಎಷ್ಟು? 6.14 ಉತ್ತರ ಸಂಖ್ಯೆ ಸಿ. ನವೋದಯದಾಗ ಇಂಥ ಗಣಿತಗಳು ಬೀಳುತ್ತಿರ್ತಾವೆ. ಈಗ ನಾವು ಸ್ವಲ್ಪ ನೀವು ಆದಷ್ಟು ಕೇರ್ಫುಲ್ ಆಗಿ ತೋರಿ. ಈ ಲೆಕ್ಕ ಮಾಡಿದ್ರಿ ಅಂದ್ರೆ ಮಾಡ್ರಿ. ಇದರ ವಿಚಾರ ಮಾಡತಕ್ಕಂಥ ಲೆಕ್ಕಗಳು. ಈಗಿನ ಹುಡುಗರಿಗೆಲ್ಲ ಥಿಂಕಿಂಗ್ ಪವರ್ ಜಾಸ್ತಿ. ಅವಾಗಿನ ಲೆಕ್ಕಗಳು ತಿಳಿತಿದ್ದು. ಈಗಿನೆಲ್ಲ ವಿಚಾರ ಶಕ್ತಿ ಗಣಿತಗಳು ಭಾಳ ಬಂದಾವೆ. ಈಗ ನೋಡ್ರಿ, ಅವ 190 ರನ್ಗಳನ್ನು ಗಳಿಸ್ಯಾನ. ನಾವು 10 ಬೌಂಡ್ರಿ ಹೊಡೆದಾನ, 6 ಸಿಕ್ಸರ್ ಹೊಡೆದ. ಉಳುಕಿದ್ದು ಓಡಿ ಮಾಡಿದ್ದು ರನ್ಗಳು, ಅವಕ್ಕೆ ರನ್ ಅಂತಾರೆ. ಸಿಕ್ಸರ್ ಬೌಂಡ್ರಿಗಳನ್ನು ಬಿಟ್ಟು ಉಳಿದ ಗಳಿಸಿದ ರನ್ಗಳಿಗೆ ರನ್ಗಳು ಅಂತಾರೆ. ಶೇಕಡ ರನ್ಗಳು ಎಷ್ಟು ಅಂದ್ರೆ ಬೌಂಡ್ರಿ ಮತ್ತು ಸಿಕ್ಸರ್ ಹೊಡೆದದ್ದು ಮೈನಸ್ ಮಾಡ್ಬೇಕು ನೀವು. ಇದ್ರಾಗ 190ರೊಳಗೆ ನೀವು 10 ಬೌಂಡ್ರಿ ರನ್ಗಳನ್ನು ಮತ್ತು 6 ಸಿಕ್ಸರ್ ರನ್ಗಳನ್ನು ಕಳೆದ್ರಿ ಅಂದ್ರೆ ಅವನು ಓಡಿದ ಒಟ್ಟು ರನ್ಗಳು ಬರ್ತಾವೆ. ಹೌದಲ್ಲ ನೋಡ್ರಿ. 190ರೊಳಗೆ ಏನು ಮಾಡಬೇಕು? 190 ಅವು ಗಳಿಸಿದ ರನ್ನದೊಳಗೆ 10 ಬೌಂಡ್ರಿ ಅಂದ್ರೆ ಏನು? 10 ಗುಂಡ್ಲೆ 4, 1 ಬೌಂಡ್ರಿ ಅಂದ್ರೆ 4 ಪ್ಲಸ್ 6 ಸಿಕ್ಸರ್ ಅಂದ್ರೆ ಏನು? 1 ಸಿಕ್ಸರ್ಗೆ 6. ಇವು ಬೌಂಡ್ರಿಗಳನ್ನು ಸಿಕ್ಸರ್ಗಳನ್ನು ಇದರಾಗ ಕಳಿಬೇಕು ನೀವು. 190 ಮೈನಸ್ 14 40 ಪ್ಲಸ್ 6 6 36. 10ರಾಗ 6 ಆದ್ರೆ 4. 190 ಮೈನಸ್ 10ರಾಗ 6 ಆದ್ರೆ 4. ಕೈಲ ಬಂತು 1 4 4 ಇದು ಕೂಡಿಸ್ಬೇಕು. ಸಾರಿ, 6 6 4 3 7.
190ರಾಗ 76 ಆದ್ರೆ 10ರಾಗ 6 ಆದ್ರೆ 4 ಕೈಲ ಬಂತು 1, 9ರಾಗ 8 ಆದ್ರೆ 1, 1ಕ್ಕೆ 1. ಶೇಕಡ ಅಂದರೆ ಏನು ಮಾಡಬೇಕು? 190 ರನ್ಗಳಿಗೆ 114 ರನ್ನುಗಳು. ಶೇಕಡ ಅಂದರೆ ಎಷ್ಟು ಹಚ್ಕೋತಾರೆ? 100 ರನ್ನುಗಳಿಗೆ ಬರೋಬ್ಬರಿ ಎಷ್ಟು ನೋಡಿ. 100 ಗುಂಡ್ಲೆ 114 ಸರ್ವಾಸ ಬಾಗಲೆ 190 ನೋಡಿ. ಈ ಪೂಜೋತು 19 ಎಷ್ಟರಲ್ಲೇ 114 ನೋಡ್ರಿ, ನೀವೇ ನೋಡ್ರಿ ಒಂದು ಸ್ವಲ್ಪ. 19 6ಲೇ 114 ಆಗ್ತದ ನೋಡ್ರಿ. 19 6ಲೇ 114 ಆಗ್ತದಿಲ್ಲ ನೋಡ್ರಿ. 19 1ಲೇ 19 6ಲೇ 114, 10 6ಲೇ 60 ಶೇಕಡ. ಆನ್ಸರ್ ಈಸ್ ಈಕ್ವಲ್ ಟು 60 ಶೇಕಡ. ಉತ್ತರ ಸಂಖ್ಯೆ 60 ಶೇಕಡ ಇಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಬೀಕ್ ಹಾಕ್ರಿ ರೌಂಡ. ನೋಡ್ರಿ ಹೆಂಗ ಗಣಿತಗಳನ್ನ ಮಾಡಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ಹೇಳಾಗ ಮತ್ತೊಂದ್ಸಲ ನಿಮಗೆ ತಿಳಿಲಿಲ್ಲ ರಿಪೀಟ್ ಮಾಡ್ರಿ. ಖರೆ ಗಣಿತ ತಿಳ್ಕೊಂಡು ಮಾಡಬೇಕು. ಗಣಿತ ತಿಳ್ಕೊಂಡು ಮಾಡೋದರಿಂದ ಮನುಷ್ಯ ಶಾಣೆ ಆಗ್ತಾನೆ. ಸರ್ ಮಾಡ್ತಾರಂತ ಮಾಡಬಾರ್ದು. ಎಷ್ಟು ವಿಚಾರ ಶಕ್ತಿ ಇದು ಶೇಕಡಾನೇ ಅದ. ಈಗಿನ ಶೇಕಡಾಗಳು ಹೆಂಗೆ ಬಂದಾವ? ಈಗ ಅವಾಗ ನೇರವಾಗಿ ತಿಳಿತಿದ್ದು. ಈಗೆಲ್ಲ ವಿಚಾರ ಮಾಡಿ ಶೇಕಡ ಲೆಕ್ಕ ಮಾಡ್ಬೇಕು ನೀವು. ನೋಡ್ರಿ 190 ರನ್ನದೊಳಗ 10 ಬೌಂಡ್ರಿ ಅವ, 6 ಸಿಕ್ಸರ್ ಅವ. ರನ್ನುಗಳು ಶೇಕಡ ಎಷ್ಟು ಅಂತ ಕೇಳ್ಯ ನಾವು. ಅವು ಬೌಂಡ್ರಿ ಮತ್ತು ಸಿಕ್ಸರ್ಗಳನ್ನು ನೀವು ಏನು ಮಾಡಬೇಕು? 10 ಗುಂಡ್ಲೆ 4 ಅಂದ್ರೆ ಇವು 10 4 ಅದು. 6 ಗುಂಡ್ಲೆ 6 6 ಅದು. 6 6ದ ರನ್ನುಗಳು 10 ಬೌಂಡ್ರಿ ರನ್ನುಗಳನ್ನು ಕೂಡಿಸಿ ಕಳೆದ್ರಿ ಅಂದ್ರೆ ಅವು ಆ ಕಡೆದು ಈ ಕಡೆ ಓಡಿದ್ದು, ಈ ಕಡೆದು ಆ ಕಡೆ ಓಡಿದ್ದು ರನ್ನುಗಳು ಬರ್ತಾವು. ಎಷ್ಟಕ್ಕೆ? 190ಕ್ಕೆ ಬರ್ತಾವೆ. 190ಕ್ಕೆ ಎಷ್ಟು ಓಡ್ಯಾನವ? 114 ರನ್ನುಗಳನ್ನು ಓಡ್ಯಾನ. 14 ರನ್ನುಗಳು. ಎಷ್ಟಕ್ಕೆ? 190ಕ್ಕೆ 114 ಓಡಿದ್ರೆ 100ಕ್ಕೆ ಎಷ್ಟು? ಬರೋಬ್ಬರಿ ಶೇಕಡ 60. ನೋಡ್ರಿ ಚಂದವ ನೋಡಿ ಗಣಿತೀವಿ. ಇವೆಲ್ಲ ನಿಮ್ಮ ಸೈನಿಕ್ ಸ್ಕೂಲ್ ನವೋದಯದಾಗ ಬೀಳ್ತಕ್ಕಂಥ ಗಣಿತಗಳು. ನೆನ್ಪಿಟ್ಕೋರಿ, ಚಂದಂಗೆ ಬಿಡಿಸ್ಕೊಡ್ರಿ.